ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಸ್ವಚ್ಛ ಸಂಕೀರ್ಣ ಕಸ ವಿಂಗಡಣಾ ಘಟಕವನ್ನು 3 ವರ್ಷದಲ್ಲಿ ಮಾಡಿರತಕ್ಕಂಥ ಕೆಲಸ ಇದು. 5,000 ಗಿಡಗಳನ್ನು ನೆಟ್ಟಿದ್ದೀವಿ. ನಾವು ಯಾವುದೋ ಒಂದು ರೆಸಾರ್ಟ್ಗೆ ಹೋದ್ವೋ ಅಂಥೇಳಿ ಕನ್ಫ್ಯೂಷನ್ ಆಗುತ್ತೆ ಜನಗಳಿಗೆ. 13 ಹಳ್ಳಿ ಬರ್ತವೆ. ಒಣ ಕಸನ 45 ಥರ ನಾವು ವಿಂಗಡಣೆ ಮಾಡ್ತೀವಿ. ಹಸಿ ಕಸನ ಹಾಕಿ 24 ಗಂಟೆಗೆ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ತೆಂಗಿನ ಚಿಪ್ಪು ಆಗಿರ್ಬೋದು, ಮತ್ತು ಪ್ಲಾಸ್ಟಿಕ್ಕು, ಕಬ್ಬಣ 6 ತಿಂಗಳಲ್ಲಿ ಆಗಿರೋ ಚಿಪ್ ಇದು 28 ರೂಪಾಯಿ ಕೆಜಿಗೆ ಹಾಕಂತಾರೆ. ತ್ಯಾಜ್ಯ ಪರಿವರ್ತಕ ಯಂತ್ರ ಇದು, ಸಾವಯವ. 24 ಗಂಟೆಲಿ ಗೊಬ್ಬರ ರೆಡಿ ಆಗುತ್ತೆ. ಇದು ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಹೌದು, 50 ಕೆಜಿ 60 ಕೆಜಿ ಬರುತ್ತೆ ಬಂಡ್ಲು. ಮೇಜರಾಗಿ ಏನಕ್ಕೂ ಉಪಯೋಗ ಆಗದೆ ಇದ್ದಂಥ ವಸ್ತು ಅಂದರೆ ಮಾತ್ರೆ ಲೇಬಲ್ಲು. ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ. ಮೀನುಗಳಿದೆ ಇದರಲ್ಲಿ. ಎರೆಹುಳು ತೊಟ್ಟಿ ತರಕಾರಿಗೆ ದೊಡ್ಡ ಲಾರಿ 3 ಲಾರಿ ಆಗುತ್ತೆ. ಪ್ಲಾಸ್ಟಿಕ್ ಲೆಕ್ಕ ಹಾಕಳಿ, ಒಂದು ಪಂಚಾಯತಿಗೆ ಇಷ್ಟು ಥರ ವಿಂಗಡಣೆ ಮಾಡ್ತೀವಿ. ತೆಂಗಿನ ಚಿಪ್ಪು 18 ರೂಪಾಯಿ, ತೆಗಿಲಿಲ್ಲ ಅಂದರೆ ಎಲ್ಲ 17 ರೂಪಾಯಿ ಆಗ್ಬಿಡುತ್ತೆ. ಇದು ಕೆಜಿ 82 ರೂಪಾಯಿ. ಹಾಲಿನ ಕವರ್ ನೋಡಿ 12 ರೂಪಾಯಿ ಕೆಜಿ. ಈ ಥರ ಇದ್ದಂಥ ಜಾಗನ ಇವತ್ತು ನಾವು 10 ತಿಂಗಳಲ್ಲಿ ಈ ಥರ ಮಾಡಿ ತುಂಬ ಚೆನ್ನಾಗಿ ನೋಡ್ಬೋದು. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ಬೋದು, ಮಳೆ ನೀರು ಸಂಗ್ರಹ ಮೀನು ಸಾಕಾಣಿಕೆ. ಇಲ್ಲಿ ಕೃಷಿ ಹೊಂಡ 25 ಅಡಿ ಆಳ ಇದೆ. ಇದು ಅಲ್ಲಿ ಆ ತೊಟ್ಟಿ ನೋಡಿದ್ರಲ್ಲ ನೀವು, ಆ ತೊಟ್ಟಿಯಿಂದ ಎಕ್ಸಸ್ ಆದ ನೀರು ಇಲ್ಲಿ ಬರುತ್ತೆ. ಈ ಡ್ರೈನೇಜ್ ಮುಖಾಂತರ ಬರುತ್ತೆ. ಡ್ರೈನೇಜಲ್ಲಿ ಫಿಲ್ಟ್ರ್ ಮಾಡಿ ಇದು ತುಂಬ್ಕೊಳ್ಳುತ್ತೆ. ಇದು ತುಂಬ್ಕೊಂಡ್ರೆ ಮೀನುಗಳಿದೆ ಇದರಲ್ಲಿ. ಈ ನಮ್ಮಲ್ಲಿ ಏನು ಹಸಿ ಕಸ ಬರುತ್ತೆ, ಅನ್ನ, ಇದು ಹೋಟ್ಲದು ಕಿಚನ್ ವೇಸ್ಟ್ ಬರುತ್ತೆ, ಅದನ್ನು ಬಳಕೆ ಮಾಡಿ ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ. ಈಗ ಕಸ ಇದ್ರಲ್ಲಿ ಬರುವಂತ ಅನ್ನ ಇದ್ರನ್ನೇ ಇದಕ್ಕೆ. ಹೌದೌದು, ಅದನ್ನೇ ಸ್ವಲ್ಪ ಏನು ಅದಕ್ಕೇನು ಸಪ್ರೇಟ್ ಏನು ಆಗ್ತಾ ಇಲ್ಲ. ನಾವು ಇದರಲ್ಲೇ ಬಂದಂಥ ಕಸಿನಾಗೆ ಸೊ ನಾವು ಬಳಕೆ ಮಾಡಿ ಮಾಡ್ತಾ ಇದ್ದೀವಿ ಇದನ್ನು, ಮೀನು ಸಾಕಾಣಿಕೆ. ಅಂದರೆ ನಮಗೆ ಈ ಗ್ರಾಮ ಪಂಚಾಯತಿಲೂ ಇದೆಲ್ಲ ಮಾಡ್ಬೋದಾ, ಆರ್ಥಿಕವಾಗಿ ಸದೃಢಗೊಳ್ಳಲಿಕ್ಕೆ ಏನೇನು ಮಾಡ್ಬೋದೋ ಅದೆಲ್ಲವನ್ನು ಸ್ವಲ್ಪ ಮಟ್ಟಿಗಾದರೂ ಮಾಡಿ ತೋರಿಸೋಣ ಅಂತೇಳಿ ಮಾಡಿರ್ತಕ್ಕಂಥದ್ದು. ಒಂದಷ್ಟು ಮಟ್ಟಿಗೆ ಗ್ರಾಮ ಪಂಚಾಯತಿ ಒಂದು ಆದಾಯ ಮೂಲ ಕೂಡ ಆಗುತ್ತೆ. ಹೌದೌದು, 100%. ಇದು ನಾನು ಹೇಳ್ತೀನಿ, ಅದು ಏನು ಎಷ್ಟು ಬರ್ತಾ ಇದೆ, ಆದಾಯ ಎಷ್ಟು ಬರ್ತಾ ಇದೆ ಎಲ್ಲ ಹೇಳ್ತೀನಿ. ಇದರಿಂದ ಏನೂ ಆದಾಯ ಬರಲ್ಲ, ಏನು ನಮಗೇನು ಸಿಕ್ಕಲ್ಲ ಅಂತೇಳಿ ನಮ್ಮ ಸದಸ್ಯರಿಗೆ ಎಲ್ಲರೂ ನಮ್ಮ ಥರ ಇರಲ್ಲ ಅಂತ ಹೇಳಿ ನನ್ನ ಭಾವನೆ. ಬಟ್ ಎಲ್ಲರೂ ಆ ಥರ ಹೇಳಲ್ಲ ನಾನು. ಹಾಗಾಗಿ ಅವ್ರಿಗೆ ಆಸಕ್ತಿನೂ ಬೇಕು. ಮುಖ್ಯವಾಗಿ ಮಾಡೋದು ಮುಖ್ಯ ಅಲ್ಲ, ಆಸಕ್ತಿನೂ ಬೇಕು. ಪ್ರಾಮಾಣಿಕವಾಗಿ ಯಾರು ಶ್ರದ್ಧೆಯಿಂದ ನಾವು ಏನು ವೋಟರ್ಸ್ ವೋಟ್ ಹಾಕಿರ್ತಾರೆ ಅವ್ರಿಗೇನಾದರೂ ಒಂದು ನೆನಪುಗಳು ನಾವು ಅವಕಾಶ ಏನು ಎಲ್ಲ ಯಾವಾಗೂ ಸಿಗೋಲ್ಲ. ನನಗೇನು ಶಾಶ್ವತವಾಗಿ ನಾನು ಮೆಂಬರ್ ಆಗ್ತೀನಿ, ನಾನು ಚೇರ್ಮನ್ ಆಗ್ತೀನಿ ಅಂದ್ಕೊಂಡಿದ್ದಿಲ್ಲ. ಬಟ್ ಅವಕಾಶ ಸಿಕ್ಕಿದಾಗ ನಾನು 5 ವರ್ಷ ಏನು ಮಾಡಿದ್ದೀನಿ ಅನ್ನೋದೇ ಮುಂದೆ ನೆನ್ಕೊಳ್ಳತಕ್ಕಂಥ ಅಜರಾಮರ ಆಗೋದು. ಏನೇನೋ ಒಂದು ಮಾಡಬೇಕು ಅಂತಂದರೆ ಹಿನ್ನೆಲೆ ಕಷ್ಟ ಸುಖ ಈಗ ಏಳಿಗೆಗಳು ಎಲ್ಲ ಎಡರು ತೊಡರುಗಳೆಲ್ಲ ಬರ್ತದೆ. ಅದೆಲ್ಲ ಮೀರಿ ಮಾಡಿದಾಗೇ ಒಂದು ಲೀಡರ್ಶಿಪ್ ಅನ್ಸ್ಕೊಳೋದು. ನೋಡಿರಿ, ಇದರಲ್ಲಿ ಅದಕ್ಕೆ ಹೆಚ್ಚಿನಾಗಿದ್ದು ನಾವು ವಿಂಗಡಣೆ ಅದಕ್ಕೆ ಆಗದೆ ಇದ್ದಂಥದ್ದು ಪೂರ್ತಿ ಎಲ್ಲ ಇದಕ್ಕೆ ಹಾಕ್ತೀವಿ. ಎರೆಹುಳು ತೊಟ್ಟಿ ತರಕಾರಿಗೆ ಅದನ್ನು ಪೌಡ್ರು ಕಿಚನ್ ವೇಸ್ಟ್ ಬಿಟ್ಟು ಉಳ್ಕೆದು ಅಂದರೆ ಕಟಾಪ್ ಇಲ್ದಿದ್ದು ಇದಕ್ಕೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಮಾರ್ತಕ್ಕಂಥದ್ದು ಮಾಡ್ತೀವಿ. ಅಲ್ಲಿ ಏನಾಗಲ್ಲ ಅದನ್ನು ಇಲ್ಲಿಗೆ ತರ್ತೀವಿ. ಹೌದೌದು, ಇದನ್ನು ಕೃಷಿ ಎರೆಹುಳದ ಗೊಬ್ಬರ ಮಾಡ್ತೀವಿ. ಯಾವ್ಯಾವುದು ಏನೇನು ರೇಟು ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಯಾವುದೇ ಆದಂಥ ರೆಕಮೆಂಡೇಷನ್ ಇಲ್ಲ. ಸೊ ಯಾರು ಮಾರ್ಕೆಟಿಂಗ್ ಬರ್ತಾರೆ ಪರ್ಚೇಸ್ ಮಾಡೋರು, ಅದರಲ್ಲಿ ಈಗ ನಾವು ಒಂದು ಪ್ಲಾಸ್ಟಿಕ್ ಬಾಟ್ಲು 25 ರೂಪಾಯಿ ಕೊಟ್ಟಿದ್ವಿ ಅಂತ ಇಟ್ಕೊಳ್ಳಿ. 25 ರೂಪಾಯಿ 10 ಪೈಸೆ ಅವ್ನು ಕೊಡ್ತಾನೆ ಅಂತಂದರೆ ಅವನಿಗೆ ಮಾರಾಟ ಮಾಡ್ತೀವಿ ನಾವು. ಯಾವುದಂಥದ್ದು ರೆಕಮೆಂಡೇಷನ್ನು ಇವನಿಗೆ ಕೊಡಬೇಕು ಅದೆಲ್ಲ ಏನೂ ಇಲ್ಲ. ಈ ಪಂಚಾಯತಿಂದನೇ ನೋಡ್ತಾ ಇರೋದು. ಪಂಚಾಯತಿಂದನೇ ಡೆವಲಪ್ಮೆಂಟ್ ಪೂರ್ತಿ ಎಲ್ಲ ಮೇಂಟೆನೆನ್ಸ್ ಪಂಚಾಯತಿಂದನೇ ಮಾಡ್ತಾ ಇರೋದು. 6 ಜನ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, 3 ಜನ ಇಲ್ಲಿ ವಿಂಗಡಣೆ ಮಾಡ್ತಾರೆ. ಇವರು ಇಷ್ಟು ಜನಕ್ಕೆ ಸಂಬಳವನ್ನು ಹೋಗಿ ನಮಗೆ ಆದಾಯ ಅಂತೇಳಿ ಒಂದು 50,000 ರಿಂದ 60,000 ರೂಪಾಯಿ ಆದಾಯ ಬರ್ತಾ ಇದರಿಂದ. ಸೊ ಹೌದು, ತಿಂಗಳಿಗೆ ನೋಡಿ, ಟ್ಯಾಕ್ಟ್ರಲ್ಲಿ ದಿವಸ 2 ಲೋಡು ವೇಸ್ಟೇಜ್ ಬರ್ತದೆ ನಮಗೆ. ನಾವು ಇದನ್ನು ಮಾಡೋದಕ್ಕೆ ಮುಂಚೆ ಸೊ ಇಷ್ಟು ಕಸ ವೇಸ್ಟ್ ಮಾಡ್ತೀವ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ ಇದು ತಂದು ಲಾಟ್ ಮಾಡಿದಾಗ ಗೊತ್ತಾಯಿತು, ಇಷ್ಟು ಪರಿಸರದ ಮೇಲೆ ನಾವು ಹಾನಿ ಮಾಡ್ತಾ ಇದ್ದೀವಿ ಅಂತೇಳಿ ನನಗೇನೆ ಮೈ ದೊಡ್ಡ ಲಾರಿ 3 ಲಾರಿ ಆಗುತ್ತೆ ಪ್ಲಾಸ್ಟಿಕ್ ಲೆಕ್ಕ ಹಾಕಳಿ ಒಂದು ಪಂಚಾಯತಿಗೆ. ಅಂದರೆ ಇಡೀ ರಾಜ್ಯದಾಗ ಎಷ್ಟು ಪಂಚಾಯತ್ ಇದೆ, ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ ಲೆಕ್ಕ ಹಾಕಳಿ. ಹೌದೌದು, 100%. ನೋಡಿ, ಈ ಕಡೆ ಗ್ರೀನು, ಆ ಕಡೆ ಬ್ಲೂ, 2 ಬಕೆಟನ್ನು ನಾವು ಹಸಿ ಕಸ ಮತ್ತು ಒಣ ಕಸ ಡಿವೈಡ್ ಮಾಡಲಿಕ್ಕೆ ಪ್ರತಿಯೊಂದು ಮನೆಗೂ 2 ಬಕೆಟನ್ನು ಕೊಟ್ಟಿದ್ದೀವಿ. ಅದನ್ನು ಕೊಟ್ಟಿರೋದನ್ನ ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಅವರು ಬೆಳಗ್ಗೆ ಕೊಡ್ತಾರೆ. ನಾವೀಗ ಅದನ್ನು ತಗೊಂಬಂದು ಎಲ್ಲೆಲ್ಲ ಸುಮಾರು ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ, ಇಷ್ಟು ಥರ ವಿಂಗಡಣೆ ಮಾಡ್ತೀವಿ. ಇದು ರೇಟ್ಗಳನ್ನು ಹಾಕಿದ್ದೀವಿ ನೋಡಿ. ಕೆಜಿ ಕೊಬ್ಬರಿ 60 ರೂಪಾಯಿ, ವೇಸ್ಟು ಚಿಪ್ಪು ತೆಂಗಿನ ಚಿಪ್ಪು 18 ರೂಪಾಯಿ,
ಈ ಗೊಬ್ಬರ 15 ರೂಪಾಯಿ, ಪ್ಲಾಸ್ಟಿಕ್ 17 ರೂಪಾಯಿ, ನೀರಿನ ಬಾಟ್ಲು ನೋಡಿ ಅದನ್ನ ವಿಂಗಡಣೆ ಲೇಬಲ್ ತೆಗೆದ್ರೆ 26 ರೂಪಾಯಿ, ಲೇಬಲ್ ತೆಗಿಲಿಲ್ಲ 17 ರೂಪಾಯಿ. ಎಲ್ಲ ಥರದ್ದು ಇದು ಟ್ಯಾಬ್ಲೆಟ್ ನಾನು ಹೇಳಿದೆ, ಟ್ಯಾಬ್ಲೆಟು ಯಾವುದೇ ಆದಂಥ ಟ್ಯಾಬ್ಲೆಟ್ ಪೇಪರು ಯಾವುದಕ್ಕೂ ಯೂಸ್ ಆಗಲ್ಲ, ಅದು ಝೀರೋ ಅದು. ಇನ್ನು ಉಳಿಕೆದು ಎಲ್ಲನೂ ರೇಟ್ಗಳನ್ನ ಫಿಕ್ಸ್ ಮಾಡಿದ್ದೀವಿ. ಇದನ್ನು ಈಗ ಪರ್ಚೇಸ್ ಮಾಡ್ತಾವ್ರೆ. ಇದರಲ್ಲಿ ಡಿಫ್ರೆನ್ಸ್ ಏನನ್ನ ಅಂತಂದರೆ, ಸೊ ಯಾರು 50 ಪೈಸೆ 4 ಆಣಿ ಹೆಚ್ಚಾಗಿ ಯಾರು ಕೊಡ್ತಾರೆ ಅವ್ರಿಗೆ ಮಾರ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ರೇಟನ್ನು ನೀವೇ ಫಿಕ್ಸ್ ಮಾಡಿದ್ದೀರಣ್ಣ ಇಷ್ಟು ಅಂತ? ಇದು ನಾವು ಫಿಕ್ಸ್ ಮಾಡಿರೋದಲ್ಲ, ಮಾರ್ಕೆಟರ್ಸ್ ಪರ್ಚೇಸವ್ರು ಬಂದಾಗ ಸೊ ನಾವು ಈಗ ಬಾಟ್ಲಿಗೆ ಎಲ್ಲ ಐಟಮ್ ತೋರಿಸಿದ್ವಿ, ನೀವೇನು ರೇಟಿಗೆ ಪರ್ಚೇಸ್ ಮಾಡ್ತೀರಿ ಇದನ್ನು ಅಂಥೇಳಿ ಕೊನೆ ಫೈನಲ್ಗೆ ಯಾರು ಹೆಚ್ಚಿನ ಕೊಟ್ಟ ಅವನಿಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ನೋಡಿರಿ, ಇದು ವಾಟರ್ ಬಾಟ್ಲು ನಾನು ಅಲ್ಲಿ ಹೇಳಿದೆ, ಲೇಬಲ್ ತೆಗೆದು ಇದನ್ನು ತೆಗಿಲಿಲ್ಲ ಅಂದರೆ ತೆಗೆದ್ರೆ 26 ರೂಪಾಯಿ, ತೆಗೆದಿದ್ರೆ 17 ರೂಪಾಯಿ. ಸೊ ಇದೇ ಥರ ಬಿಲ್ಟಿನೂ 17 ರೂಪಾಯಿ ಕೆ ಜಿಗೆ ಹೋಗುತ್ತೆ. ಅಂದರೆ ಅದು 26 ರೂಪಾಯಿ, ಇದು 17 ರೂಪಾಯಿ. ಈ ತೆಗಿಲಿಲ್ಲ ಅಂದರೆ ಎಲ್ಲ 17 ರೂಪಾಯಿ ಆಗ್ಬಿಡ್ತದೆ. ಹಂಗಾಗಿ ಹೌದು, ಅದಕ್ಕಾಗಿ ಈ ಕಾಟನ್ನಲ್ಲಿ 3 ಕ್ವಾಲಿಟಿ ನಾವು ಕಾಟನ್ ವಿಂಗಡಣೆ ಮಾಡ್ತೀವಿ. 18 ರೂಪಾಯಿ ಇದೆ, 14 ರೂಪಾಯಿ ಇದೆ, 10 ರೂಪಾಯಿ ಇದೆ. ಸೊ 3 ಕ್ವಾಲಿಟಿ ಕಾಟನ್ ವಿಂಗಡಣೆ ಮಾಡ್ತೀವಿ. ಎಲ್ಲರೂ ಡ್ರಿಂಕ್ಸ್ ಮಾಡೋರು ಟಿನ್ ಬಾಟ್ಲು ಇವನ್ನೆಲ್ಲ ಬಿಸಾಕ್ತಾರೆ. ಈ ಟಿನ್ ಬಾಟ್ಲು ಅಲ್ಯೂಮಿನಿಯಂ, ಪಕ್ಕ ಅಲ್ಯೂಮಿನಿಯಂ ಇದು ಕೆಜಿ 82 ರೂಪಾಯಿ. ಅಲ್ಯೂಮಿನಿಯಂನೇ ಸಪ್ರೇಟ್ ಮಾಡ್ತೀವಿ. ಅಲ್ಯೂಮಿನಿಯಂನ ಯಾರೋ ಒಂದು ಪ್ಲೇಟು, ಆ ಪ್ಲೇಟ್ ಏನಕ್ಕೂ ಆಗಲ್ಲ ಅಂತೇಳಿ ಬಿಸಾಕ್ಬಿಡ್ತಾರೆ. ಸೊ ಅದನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಈ ಅಲ್ಯೂಮಿನಿಯಂನೇ ಸಪ್ರೇಟ್ ಮಾಡಿ ಕೆಜಿ 82 ರೂಪಾಯಿ, ಸ್ಟೀಲ್ 31 ರೂಪಾಯಿ, ಮತ್ತು ಈ ಕಬ್ಬಿಣ ಪ್ಲಾಸ್ಟಿಕ್ಕು 40 ರೂಪಾಯಿ ಕೆ ಜಿಗೆ ಕೊಡ್ತಾ ಇದ್ವಿ. ಹೌದು ಹೌದು ಹೌದು, ಅಲ್ಯೂಮಿನಿಯಮ್ಮು 82 ರೂಪಾಯಿ, ಮತ್ತು ಕೊಬ್ಬರಿ 60 ರೂಪಾಯಿ ಇದೆ. ಅಲ್ಲಲ್ಲ, ಈಗ ಕಾಯಿ ಒಡೆದಾಗ ಕೊಳ್ತೋಗಿರ್ತದೆ ಅಂತಂದರೆ ಅದನ್ನು ಬಿಸಾಕ್ತಾರೆ. ಸೊ ಆ ಕೊಳ್ತೋಗಿರೋದನ್ನ ನಾವು ತಗೊಂಬಂದು ಅದನ್ನು ಕ್ಲೀನ್ ಮಾಡಿ ಕೊಬ್ಬರಿ ಅದು ಆಯಿಲ್ಗೆ ಹೋಗುತ್ತೆ, ಕೋಕೋನಟ್ ಆಯಿಲ್ಗೆ, ಅದಕ್ಕೋಸ್ಕರ ಅದನ್ನು ಮಾಡ್ತೀವಿ. ಕೆಲವರು ಉಪಯೋಗಿಸ್ತಾರೆ, ಪೂರ್ತಿ ತಗೊಂಡಿರಲ್ಲ, ಸ್ವಲ್ಪ ಸ್ವಲ್ಪ ನಿಂತೋಗಿರ್ತದೆ. ಸೊ ಅದನ್ನು ನಾವು ಡಿವೈಡ್ ಮಾಡಿ ಇಲ್ಲಿ ಕ್ಲೀನ್ ಮಾಡಿ ನಮ್ಮವ್ರು ಏನು ಹೆಣ್ಮಕ್ಳು ಇರ್ತಾರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಟೂತ್ ಪೇಸ್ಟ್ಗಳು ಇವೆಲ್ಲ ಎಲ್ಲ ನೋಡಿ, ಇದು ಪ್ಲಾಸ್ಟಿಕ್ ಸಂಬಂಧಪಟ್ಟಿದ್ದು. ಅಂದರೆ ನಾವು ಯಾಕೆ ಡಿವೈಡ್ ಮಾಡಬೇಕು ಅಂದರೆ ಎಲ್ಲ ಪ್ಲಾಸ್ಟಿಕ್ಕೇನೆ. ಇದು ಪೆನ್ನು ಅಷ್ಟೇ, ಈ ಪೆನ್ನು ಪ್ಲಾಸ್ಟಿಕ್ಕೇನೆ, ಅದು 17 ರೂಪಾಯಿಗೆ ಹೋಗುತ್ತೆ. ಬಟ್ ಆದರೆ ಅದರಲ್ಲಿ ಇರತಕ್ಕಂಥ ರೀಫಿಲ್ಲು ಕ್ಲೀನ್ ಮಾಡಿ ಫ್ಯಾಕ್ಟ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಹೋಗೋದಕ್ಕೆ, ರೀಸೈಕ್ಲಿಂಗ್ ಹೋಗೋದಕ್ಕೆ ಅನುಕೂಲ ಆಗೋದಕ್ಕೆ ನಾವು ಸಪ್ರೇಟ್ ಮಾಡ್ತಾಯಿದ್ವಿ. ಪೆನ್ನು ಸಹ ಸಪ್ರೇಟು, ಟೂತ್ ಪೇಸ್ಟು ಎಲ್ಲನೂ ಸಪ್ರೇಟ್. ಆಲಿಂಗ್ ಕವರ್ ನೋಡಿ 12 ರೂಪಾಯಿ ಕೆ ಜಿ. ಆಲಿಂಗ್ ಕವರು ಸಪ್ರೇಟ್ ಮಾಡಲಿಲ್ಲ ಅಂದರೆ 6 ರೂಪಾಯಿ ಕೆ ಜಿಗೆ ಹೋಗುತ್ತೆ, 4 ರೂಪಾಯಿ ಕೆ ಜಿಗೆ ಹೋಗುತ್ತೆ. ಬಟ್ ಆಲಿನ್ ಕವರು ಕ್ವಾಲಿಟಿ ಥಿಕ್ನೆಸ್ ಇರುತ್ತೆ ಕವರು, ಅದಕ್ಕೆ 12 ರೂಪಾಯಿ ಕೆ ಜಿಗೆ ಹೋಗುತ್ತೆ. ಆಲಿನ್ ಕವರ್ ಸಪ್ರೇಟ್ ಮಾಡ್ತೀವಿ. ಏನಕ್ಕೂ ಉಪಯೋಗ ಇದ್ದಂಥ ವಸ್ತು ಅಂದರೆ ಟ್ಯಾಬ್ಲೆಟ್ ಕವರು ಮತ್ತು ಟ್ಯಾಬ್ಲೆಟ್. ಅದ್ರಾಗೆ ವೇಸ್ಟ್ ಮೇಜರಾಗಿ ಏನಪ್ಪ ಅಂದರೆ ನೋಡಿ, ಶೀಟೇ ಬಿಸಾಕ್ಬಿಟ್ಟವ್ರು ಇಲ್ಲಿ. ಈ ಟ್ಯಾಬ್ಲೆಟು ಶೀಟೇ ಬಿಸಾಕವ್ರೆ. ಎಕ್ಸ್ಪೈರಿ ಡೇಟ್ ಆಗದೆ ನೋಡಿ, ಇಲ್ಲೊಂದು ಓಪನ್ ಆಗಿದೆ, ಇದು ಪಾಯ್ಸನ್ ಆಗಿದೆ. ಇದು ಭೂಮಿ ಮೇಲೆ ಹಾಕಿದ್ರೆ ನಾವೇ ಪಾಯ್ಸನ್ ಮಾಡ್ದಂಗೆ. ಹಂಗಾಗಿ ಈ ಟ್ಯಾಬ್ಲೆಟ್ನ ನಾವು ಒಂದು ಕಡೆ ಹಾಕ್ಬಿಟ್ಟು ಮುಚ್ತಾ ಇದ್ದೀವಿ. ಬಟ್ ಮೇಜರಾಗಿ ಎಷ್ಟು ಬೇಕು ಅಷ್ಟು ಬಳಸೋದು ಒಳ್ಳೇದು ಅಂತ ನನ್ನ ಭಾವನೆ. ಏನು ಮಂಗಳೂರು ಕಡೆ ಹೋದಾಗ ಅಲ್ಲಿ ನೋಡಿದಾಗ ಇದು ನಾವು ಕೂತ್ಕೊಳ್ಳಿಕ್ಕೆ ಎಲ್ಲೂ ವ್ಯವಸ್ಥೆ ಕಾಣಲಿಲ್ಲ ಯಾವ ಪಂಚಾಯತಿಗೂ. ಅಂದರೆ ಹೊರಗಡೆಯಿಂದ ನೋಡೋಕ್ಕೆ ಹೋದವ್ರಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕಾಗತ್ತೆ ಅಂತೇಳಿ ಆಡಳಿತ ಕಚೇರಿ, ನಮ್ಮ ಪಂಚಾಯತಿಯಿಂದ ಬರ್ತಕ್ಕಂಥ ಮೆಂಬರ್ಗಳು ಯಾವುದೇ ಆದಂಥ ಮೀಟಿಂಗ್ ಇರ್ಬೋದು, ಆಮೇಲೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರು, ನಾವೇನೋ ಮೀಟಿಂಗ್ ಮಾಡಬೇಕು ಅಂತ ಇಲ್ಲಿಗೆ ಕರೆಸ್ತೀವಿ. ಸೊ ಇಲ್ಲಿ ಕರೆಸಿ ನಾವು ಮೀಟಿಂಗ್ ಮಾಡ್ತಕ್ಕಂಥದ್ದು. ಇದನ್ನು ನೋಡ್ದಂಗೆ ಆಗುತ್ತೆ. ನಾವಿಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ 1/4 ಗಂಟೆ ವಾತಾವರಣ ಕಳೆದಂಗೆ ಆಗುತ್ತೆ ಅಂತೇಳಿ ಇಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ನಮ್ಮದು ಜಾಗ ಏನೂ ಗಿಡ ಬೆಳೆದಿಲ್ಲ. ಇಲ್ಲಿ ನಮ್ಮದು ಒಂದೇ ಲೆವೆಲ್ ಇಲ್ಲ ಭೂಮಿ, ಇದು ಹಳ್ಳ ದಿಂಡೆ ಇದ್ದಂಥ ಜಾಗ. ಈ ಜಾಗವನ್ನು ಈ ಥರ ಇದ್ದಂಥ ಜಾಗನ ಇವತ್ತು ನಾವು 10 ತಿಂಗಳಲ್ಲಿ ಈ ಥರ ಮಾಡಿ ತುಂಬ ಚೆನ್ನಾಗಿ ನೋಡ್ಬೋದು. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಏನೂ ಇಲ್ಲ, ಸುದ್ದೇ ಒಂದು ಬಿಟ್ಟರೆ ಬೇರೆ ಏನು ಸಿಗ್ತಿರ್ಲಿಲ್ಲ ಇದು. ಅದ್ರಾಗೂ ಪಾಪ ನಮ್ಮ ರೂರಲ್ DC ಆಗಿದ್ದಂಥ ಮಂಜುನಾಥ್ ಅವರು ಇದಕ್ಕೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇದನ್ನು ಸ್ಯಾಂಕ್ಷನ್ ಮಾಡಿಕೊಡ್ಲಿಕ್ಕೆ ಭಾಳ ಶ್ರಮಪಟ್ಟಿರೋದು. ಈ ಖರಾಬ್ ಸುದ್ದಿ ಹೇಳೋಣ ಸ್ಯಾಂಕ್ಷನ್ ಮಾಡಲಿಕ್ಕೆ ಬರೋಲ್ಲ. ಆದರೂ ಕೂಡ 3 ದಿವಸ ಸತತವಾಗಿ DC ಅವ್ರನ್ನ ನಾನು ಬಿಡ್ದಂಗೆ ಹಿಡ್ದಿದ್ದಕ್ಕೆ ನಮ್ಮ ತಮ್ಮ ಸತೀಶ್ ವಕೀಲರು, ಅವರು ನಾನು ಬಟ್ ಸತತವಾಗಿ ಹಿಡಿದು ಶ್ರಮದಿಂದ ಅವರು ಪಾಪ ಮಾಡಿಕೊಟ್ಟು ಉದ್ಘಾಟನೆಗೆ ಅವ್ರು ಬಂದಿದ್ದರು. ಉದ್ಘಾಟನೆ ಬಂದಾಗ ಅನ್ನಿಸ್ತವ್ರಿಗೆ, ನಾನಿಲ್ಲ ಗೌಡ್ರೆ, ನಿಮಗೆ 2 ಎಕರೆ ಮಾಡೋದಕ್ಕೆ ನನಗೆ ಬೇಜಾರು ಅನಿಸ್ತಿತ್ತು,
ಸೊ ಹಂಗಾಗಿ ಇವಾಗ ನಿಮಗೆ ಬೇಕು ಅಂದ್ರೆ ಹೇಳ್ರಿ 2 ಎಕರೆ ಮಾಡ್ಕೊಡ್ತೀನಿ ಅಂತೇಳಿ. ಬಟ್ ಏನಾನ ಒಳ್ಳೇದಕ್ಕೆ ಬಳಸ್ತೀರಾ ಅಂತೇಳಿ ನನಗೆ ಗೊತ್ತಾಯ್ತು ನೀವು ಮಾಡಿರೋದು ನೋಡಿ. ಬಟ್ ಇನ್ನೂ 2 ಎಕರೆ ಬೇಕಾದ್ರೆ ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇದು 18 ಎಕರೆ 20 ಗುಂಟೆ ಖರಾಬ್ ಸುದ್ದಿಹಳ್ಳ ಇದು. ಇದನ್ನು 2 ಎಕರೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಪಂಚಾಯತಿಗೆ RTC ಮಾಡಿಸ್ಕೊಂಡು ಈ ಡೆವಲಪ್ಮೆಂಟನ್ನು ಕಸ ವಿಂಗಡಣಾ ಘಟಕವನ್ನು ಈ ಥರನೂ ಮಾಡ್ಬೋದಾ ಅಂಥೇಳಿ ರೆಸಾರ್ಟ್ ಇದ್ದಂಗೆ ಅದೇ ಅನ್ಸೋದಕ್ಕೆ ಕಾರಣ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇರೋದು ಎಲ್ಲ ಯಾವ ಬೆಂಗಳೂರು ನಾವು ನೋಡ್ಬೋದು. BBMPಯಿಂದ ಕಸಿನ ಗಾಡಿ ತುಂಬ್ಕೊಂಡು ಹೋಗ್ತಾ ಇದ್ರೆ ಕಸನ ಮೂತಿ ಇಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇರ್ತದೆ. ನಮ್ಮಲ್ಲಿ ಸುಮಾರು ತಿಂಗಳಾನ್ಗಟ್ಲೆ ಈಗ 3 ವರ್ಷ ಆಯಿತು ಉದ್ಘಾಟನೆಯಾಗಿ, 3 ವರ್ಷದಿಂದನೂ ಕೂಡ ಇಲ್ಲಿನವರೆಗೂ ನಾವು ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನೀವು ಬಂದು ಯಾರೇ ವೀಕ್ಷಕರು ಬಂದರೂ ನೋಡಿದ್ರೂ ಸಹ ನಾವು ಏನು ಹೇಳಿದ್ದೀವಿ ಅದರಂತೆ ನಾವು ತೋರಿಸ್ತೀವಿ, ಅದನ್ನು ಎಲ್ಲರೂ ಕೂಡ ನೋಡ್ಬೋದು.